ಚಿಕನಲ್ಲಿ ಒಂದು ಸಿಂಪಲ್ ಆದ ಟೇಸ್ಟಿಯಾದ ಹೆಲ್ದಿ ಸ್ನ್ಯಾಕ್ಸ್ ಮಾಡೋಣ. ಇದು ಮಾಡೋಕ್ಕೆ ನಾಟಿ ಚಿಕನ್ದು ನಾನು ಬ್ರೆಸ್ಟ್ ಪೀಸ್ ತೊಗೊಂಡಿದ್ದೀನಿ. ನೋಡಿ ಈ ಥರದ್ದು ನಾಟಿ ಚಿಕನ್ ಬದಲಾಗಿ ಬಾಯ್ಲರ್ ಚಿಕನ್ನು ತೊಗೋಬೋದು. ಇದಕ್ಕೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ಡ್ರಾಪಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಹೈ ಫ್ಲೇಮ್ ಇಟ್ಕೊಂಡು 1-2 ಸೆಕೆಂಡು ಚೆನ್ನಾಗಿ ತಿರುಗಿಸಿ ಹಾಕ್ಕೋಬೇಕು. ಎರಡೂ ಕಡೆ ಕೆಂಪು ಹಾಕಬೇಕು. ಮತ್ತು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿಟ್ಟರೆ ಒಂದು ಸೈಡು ಚೆನ್ನಾಗಿ ರೋಸ್ಟ್ ಆಗಿ ಕೆಂಪಾಗುತ್ತೆ. ಅದರಲ್ಲಿ ಆಯಿಲ್ ಬಿಟ್ಕೊಂಡು ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೋಡಿ ಈ ಥರ ತಿರುಗಿಸಿ ಹಾಕೋಣ. ಅದನ್ನೆಲ್ಲ 4 ಪೀಸನ್ನು ತಿರುಗಿಸಿ ಹಾಕಿದ್ದೀನಿ. ತಿರುಗಿಸಿ ಹಾಕಿ ಮುಚ್ಚಿ ಮತ್ತೆ ಒಂದು 5 ನಿಮಿಷ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ಥರ ರೋಸ್ಟ್ ಆಗುತ್ತೆ. ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಇದು ರೋಸ್ಟ್ ಆಗುವಾಗ. ಟೇಸ್ಟ್ ಮತ್ತು ಸೂಪರಾಗಿರುತ್ತೆ. ಈ ಥರ ಒಂದು ಸಾರಿ ಸೈಡ್ ಡಿಶ್ ಆಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ತಿಳಿಸಿ. ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡುವಂಥ ಸ್ನ್ಯಾಕ್ಸ್. ಸ್ವಲ್ಪ ಚೆನ್ನಾಗಿ ತಣ್ಣಗೆ ಆದಮೇಲೆ ಇದನ್ನು ಬಿಡಿಸ್ಕೊಳ್ಳೋಣ. ನೋಡಿ ಈ ಥರ ಈಸಿಯಾಗಿ ಬರುತ್ತೆ. ಅದು ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಒಂದು ಒಳ್ಳೆ ಫ್ಲೇವರು. ಈ ಥರ ಎಲ್ಲನೂ ಬಿಡಿಸಿಟ್ಕೊಳ್ಳೋಣ. ನೋಡಿ ಬಿಡಿಸಿದ್ದಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಹುರಿದಿರೋವಂಥ ಹಸಿಮೆಣ್ಸಿನ್ಕಾಯಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಒರಳ್ಕಲ್ಲು ತೊಗೊಂಡು ಹುರಿದಿರೋವಂಥ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ಕುಟ್ಕೊಳ್ಳೋಣ. ತುಂಬ ನೈಸ್ ಮಾಡಬಾರ್ದು, ರಫ್ ಆಗಿ ಕುಟ್ಕೋಬೋದು. ಈ ಥರ ಒರಳ್ಕಲ್ಲಿಲ್ಲ ಅಂದರೆ ಒಂದು ಚಿಕ್ಕ ಮಿಕ್ಸರ್ ಜಾರಲ್ಲಿ ಮಿಕ್ಸಿಗೆ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋದ್ರಿಂದ ನೀರು ಬಿಟ್ಕೊಂಡು ಅದು ಸಿಡಿಯೋದಿಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ. ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುಟ್ಕೊಳ್ಳೋಣ. ಅರ್ಧಂಬರ್ಧ ಕುಟ್ಕೋಬೇಕಿದು, ತುಂಬ ನೈಸ್ ಆಗಬಾರ್ದು. ಇದನ್ನು ಕುಟ್ಟಿ ಆದಮೇಲೆ ಇದನ್ನು ತಗೊಂಡು ಬಿಡಿಸಿಟ್ಕೊಂಡಂಥ ಚಿಕನ್ನಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾದ ಹೆಲ್ದಿಯಾದ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಹೆಲ್ದಿ ಸ್ನ್ಯಾಕ್ಸು. ಈ ಥರ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಸ್ಟಿ ಆದ ನಾಟಿ ಕೋಳಿ ಚಿಕನ್ನಿಂದ ಮಾಡಿದ್ದೀನಿ ನಾನು ಇದನ್ನು. ಬಾಯ್ಲರ್ ಚಿಕನ್ನಲ್ಲಿ ಟ್ರೈ ಮಾಡಿ, ಚೆನ್ನಾಗೇ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ರೆಡಿ ಆಯಿತು ಹೆಲ್ದಿ ಸ್ನ್ಯಾಕ್ಸು. ಇದೇ ಥರ ಈಸಿ ರೆಸಿಪೀಸ್ ನೋಡೋಕ್ಕೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.